ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಹಾಯ್, ಇವತ್ತು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ತುಳಸಿ ಹಬ್ಬದ ವ್ಲಾಗ್ ಆದಮೇಲೆ ಇದು ಬರುತ್ತೆ, ಹಾಗೆ ಕಂಟಿನ್ಯೂಷನ್ ವ್ಲಾಗ್. ಒಂದು ಕಾರ್ತಿಕ್ ಸೋಮವಾರ ಅಂದರೆ ಇವಾಗೆಲ್ಲ ಕಡೆ ಪೂಜೆ ಫಂಕ್ಷನ್ಸ್ ಎಲ್ಲ ಇದೆ ಇರುತ್ತೆ. ಸೊ ಇವತ್ತು ನಾನು ಹೋಗೋಣ. ಇವತ್ತು ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಬೈ ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗೋಣ ಅಂತ. ನಕ್ಷಿತ್ ಅಲ್ಲಿ ನಿಂತಿದ್ದಾನೆ ರೆಡಿಯಾಗಿ. ಇವಾಗ ಸಿಂಪಲಾಗಿ ಒಂದು ಸೆಮಿ ಸಿಲ್ಕ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ, ಆಗ್ತಾಯಿದ್ದೀನಿ. ಬನ್ನಿ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಗೆಟ್ ರೆಡಿ ವಿತ್ ಏನು ಮಾಡಲ್ಲ, ಇವಾಗ ಜಸ್ಟ್ ಒಂದು ಸಿಂಪಲ್ಲಾಗಿ ಒಂದು ಬಿಂದಿ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಫಿನಿಶ್. ಇವಾಗ ರೆಡಿ ಎಲ್ಲ ಆಯಿತು, ಇನ್ನೇನು ಹೊರಡಬೇಕು. ಮತ್ತೆ ರೆಡಿ ಆದಮೇಲೆ ಹೊರಡೋಣ ಅಂತ. ಇವತ್ತು ಚಿಲ್ಡ್ರನ್ಸ್ ಡೇ, ದಿಹಾನ್ಗೆ ಆ್ಯಸ್ ಯೂಶುವಲ್ ಸ್ಕೂಲ್ ಇದೆ. ನಾನಿವಾಗ ಒಂದು ಸೀರಿಯಲ್ ನೋಡ್ತಾ ಇದ್ದೀನಿ, ಇದು ಒಂದೇ ನಾನು ರೆಗ್ಯುಲರಾಗಿ ನೋಡೋದು ಅಂತಂದರೆ. ಸೊ ಇವಾಗ 11:30. ಫಂಕ್ಷನ್ ಇಲ್ಲೇ ನಮ್ಮ ಮನೆ ಪಕ್ಕದ ರೋಡಲ್ಲೇ ಇದ್ದಿದ್ದು. ಅವತ್ತಂತೂ ಮಳೆ ಬರ್ತಾಯಿತ್ತು, ಬಿಸಿಲು ಎರಡೂ ಇತ್ತು. ಒಂದು 5 ನಿಮಿಷ ಮಳೆ ಇದ್ದರೆ 5 ನಿಮಿಷ ಬಿಸಿಲು. ಇದಾಗಲೇ 1 ವೀಕ್ ಆಯಿತು, ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇಲ್ಲಿ ಗೃಹಪ್ರವೇಶ ಎಲ್ಲ ಮುಗಿಸ್ಕೊಂಡು ತಿರ್ಗಾ ನಾನು ಸ್ವಲ್ಪ ಸಿಲ್ವರ್ ಎಲ್ಲ ಶಾಪಿಂಗಿಗೆ ಹೋಗಬೇಕಾಗಿತ್ತು. ನಾವು ಸಿಲ್ವರ್ ಅದು ಅಷ್ಟೇ, ನಮ್ಮ ಮನೆ ಪಕ್ಕದ ರೋಡ ಎಷ್ಟೊಂದು ಜ್ಯುವೆಲರಿ ಶಾಪ್ ಇದೆಲ್ಲ, ಅಲ್ಲೆಲ್ಲ ಹೋಗಿ ನಾನು ಈ ಥರ ಇದು ಕಾಮಾಕ್ಷಿ ದೀಪ ತೊಗೊಂಡೆ. ಆರತಿಗೆಲ್ಲ ಇಡೋ ಥರ. ಆರತಿ ತಟ್ಟೆಗಾದ್ರೆ ಜೋಡಿ ಇಡ್ಬೋದು, ಇಲ್ಲ ಒಂದು ಹಚ್ತೀವಿ ಅಂದರೆ ಆ ಥರದ್ದಾದರೂ ಯೂಸ್ ಮಾಡ್ಬೋದು. ನನಗೆ ಇದು ಪರವಾಗಿಲ್ಲ, ವರ್ತ್ ಅನಿಸ್ತು ಅಂತ ತೊಗೊಂಡೆ. ಅದಾದಮೇಲೆ ತಿರ್ಗಾ ನಾವು ಶಾಪಿಂಗಿಗೆ ಹೋಗಿದ್ವಿ, ಫ್ಯಾಬ್ರಿಕ್ ಶಾಪಿಂಗಿಗೆ. ಇದೆಲ್ಲ ಕ್ರೀಮ್ ಕಲರ್ ಅದೆಲ್ಲ ನಮಗೆ ಜಾಸ್ತಿ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಕ್ರೀಮ್ ಅಂತಂದರೆ ನಾವು ಇವಾಗ ಯಾವ ಸ್ಯಾರಿಗಾದರೂ ಮಿಕ್ಸ್ ಮ್ಯಾಚ್ ಮಾಡ್ಕೊಬೋದು. ಮತ್ತು ಈ ಥರ ಮಲ್ಟಿ ಕಲರ್ದು ಕ್ರೀಮ್ ಮೇಲೆ ನಾನು ಇದೆಲ್ಲ ಒಂದು ಸ್ವಲ್ಪ ಫ್ಯಾಬ್ರಿಕ್ಸ್ ತೊಗೊಂಡೆ. ತುಂಬ ದಿನ ಆಗಿತ್ತು ಫ್ಯಾಬ್ರಿಕ್ ಕಲೆಕ್ಟ್ ಮಾಡಿಕೊಂಡು. ಇದು ಅಷ್ಟೇ ಪೈತಾನಿ ಬಾರ್ಡರ್ದು, ಯಾರಾದರೂ ಲಂಗ ದಾವಣಿ ಹೊಲ್ಸ್ಕೊಳ್ಳೋಂಗಿದ್ರೆ ಅವ್ರಿಗಾಗುತ್ತೆ. ಇದು ಬ್ಲೌಸ್, ಇದು ಅಷ್ಟೇ ಶಿಫೋನಲ್ಲಿ ಬರುತ್ತೆ. ನಾನು ಇದು ಒಂದು ತೊಗೊಂಡೆ. ಮೈಸೂರು ಸಿಲ್ಕ್ಗೆ ಎಲ್ಲ ಇವಾಗ ಮಿಕ್ಸ್ ಮ್ಯಾಚ್ ಎಲ್ಲ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು ಅಂತ. ಕಲಂಕಾರಿ ಡಿಸೈನ್ಸು ಎಲ್ಲ ಪ್ರತಿಯೊಂದೂ ಚೆನ್ನಾಗಿತ್ತು. ಪೈತಾನಿ ದುಪ್ಪಟ್ಟ, ಇದು ಬನಾರಸಿದು ಸ್ಕರ್ಟ್ ಒಂದು ತೊಗೊಂಡ್ವಿ ನಾವು. ಮತ್ತು ಇದು ಕಲಂಕಾರಿ ಏನಿದೆ, ನಾನು ಇದು ಸ್ಯಾರಿಗೇ ತೊಗೊಂಡೆ ನಾನು. ಇದು ಮೀಟರ್ ವೈಸ್ ಕೊಡ್ತಾರೆ, ದುಡ್ಪನ್ನನೇ ಬರುತ್ತೆ. ಇದು 5.5 ಮೀಟರ್ಸ್ ತೊಗೊಂಡು ನಾನು ಸ್ಯಾರಿ ಮಾಡ್ಕೊಳ್ಳೋಣ ಕಲಂಕಾರಿ ಅಂದ್ಬಿಟ್ಟು. ಬಾರ್ಡರು ಅಷ್ಟೇ ನನಗೆ ತುಂಬ ಇಷ್ಟ ಆಯಿತು ನೋಡಿ. 2 ತೊಗೊಂಡೆ ನಾನು, ಇದು ಒಂದು ಕಲರು ಮತ್ತು ಇನ್ನೊಂದು ಗ್ರೀನ್ ಕಲರಲ್ಲಿ ತೊಗೊಂಡೆ. ಇದಕ್ಕೆ ನಾನು ಇವಾಗ ಬ್ಲೌಸು ಮತ್ತು ಅದೆಲ್ಲ ಹೆಂಗೆ ಮಿಕ್ಸ್ ಮ್ಯಾಚ್ ಮಾಡ್ತೀನಿ ಅಂತೆಲ್ಲ ನಾನು ನೆಕ್ಸ್ಟಲ್ಲಿ ತೋರಿಸ್ತೀನಿ. ವರ್ತ್ ಅನಿಸ್ತು ಸ್ಯಾರಿ ಈ ಥರ ತೊಗೊಳ್ಳೋದು. ಮತ್ತು ನನಗೆ ಎಷ್ಟೊಂದು ದಿವಸದಿಂದ ಅನ್ಕೊತಾ ಇದೆ ಅಂದ್ಬಿಟ್ಟು ಇದೆರಡು ತೊಗೊಂಡೆ. ಬೇಕಾದ್ರೆ ನಾನು ಲಂಗ ದಾವಣಿನೂ ಸ್ಟಿಚ್ ಮಾಡ್ಕೊಬೋದು. ಸದ್ಯಕ್ಕೆ ಫ್ಯಾಬ್ರಿಕ್ ಚೆನ್ನಾಗಿತ್ತು ಅಂತ ತೊಗೊಂಡೆ. ಈ ಕಲರು ಚೆನ್ನಾಗಿತ್ತು, ಬಟ್ ನಾನು ಅದೆರಡು ತೊಗೊಂಡೆ. ಅಲ್ಲಿಂದ ಬಂದು ತಿರ್ಗಾ ನನ್ನ ಫ್ರೆಂಡು ಫಂಕ್ಷನ್ ಮದುವೆ ಇತ್ತು, ಅಟೆಂಡ್ ಮಾಡಬೇಕಾಯ್ತು, ನನ್ನ ಕಾಲೇಜ್ ಫ್ರೆಂಡ್ದು. ಸೊ ನಾವೆಲ್ಲ ಫ್ಯಾಮಿಲಿ ಹೋಗ್ತಾಯಿದ್ವಿ, ನಾನು ಹಸ್ಬೆಂಡು ಮಕ್ಕಳು ಎಲ್ಲ. ಅಲ್ಲಿ ನನ್ನ ಫ್ರೆಂಡ್ಸು ಎಲ್ಲ ಅವರು ಬರೋರಿದ್ರು, ಕೆಲವರು ಬೆಳಗ್ಗೆ ಬರೋರಿದ್ರು. ನನಗೆ ಬೆಳಗ್ಗೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋ ಕೆಲಸ ಎಲ್ಲ ಇತ್ತು ಅಂದ್ಬಿಟ್ಟು ನಾನು ಬೆಳಗ್ಗೆ ಹೋಗಲಿಲ್ಲ, ನೈಟೇ ರಿಸೆಪ್ಷನ್ ಅಟೆಂಡ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಕಾಲೇಜ್ ಫ್ರೆಂಡ್ ಅಂತ ಅಂದಮೇಲೆ ಅಂದರೆ ಇವಾಗಲೂ ಅಷ್ಟೇ ನಮ್ಮದು ಅದೆಲ್ಲ ಒಂದು ಗ್ರೂಪ್ ಇತ್ತು. ಗ್ರೂಪಲ್ಲಿ ಇವಾಗ ಮದುವೆ ಆಗ್ತಾಯಿದೆ ಒಬ್ರದ್ದು. ಸೊ ನಾವು ಇವಾಗ ಒಬ್ಬೊಬ್ರದ್ದೇ ಇವಾಗ ಆಗ್ತಾಯಿದ್ದಾರೆ. ನಮ್ಗೆ ಆಲ್ರೆಡಿ ಮದುವೆ ಆಗಿ 2 ಕಿಡ್. ಮದುವೆ ಇದ್ದಿದ್ದು ಕೆಂಗೇರಿ ಆ ಕಡೆ. ಇಲ್ಲಿಂದ ಒಂದು 45 ಮಿನಿಟ್ಸ್ ತೋರಿಸ್ತಾ ಇತ್ತು. ನೈಸ್ ರೋಡ್ ಮೇಲಿಂದ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ನಾವು ಹೋಗ್ಬೇಕಾದ್ರೆ ರೂಟ್ ತುಂಬ ಲಾಂಗ್ ಇತ್ತು, ಬರಬೇಕಾದ್ರೆ ನಮಗೆ 20 ಮಿನಿಟ್ಸಲ್ಲಿ ಬೇಗನೆ ಬಂದ್ಬಿಟ್ವಿ. ಫಸ್ಟೇ ಆ ರೂಟ್ ಗೊತ್ತಾಗಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಕೊಂಡು ಒಂದೊಂದು ಸತಿ ರೂಟ್ ಮ್ಯಾಪಲ್ಲಿ ನಾವು ಹೆಂಗೆ ಹಾಕಿದ್ರೂ ಕಷ್ಟನೇ ಅಂದ್ಕೊಂಡು ಬಂದ್ವಿ. ಆಮೇಲೆ ನನ್ನ ಫ್ರೆಂಡನ್ನು ಅವಳು ಜಾಯ್ನ್ ಆದಳು. ಬೇರೆ ಫ್ರೆಂಡ್ಸು ಬಂದಿದ್ರು. ಎಷ್ಟೊಂದು ವರ್ಷ ಆಗಿತ್ತು ನಾವೆಲ್ಲ ಮಾತಾಡಿಸಿ ನೋಡಿ ಎಲ್ಲ ಮಾತಾಡಿಸ್ಕೊಂಡು ನಾವು ಮದುವೆ ಎಲ್ಲ ಅಟೆಂಡ್ ಮಾಡ್ಕೊಂಡು ಬಂದ್ವಿ. ತಿರ್ಗಾ ಸಂಡೇ ವ್ಲಾಗ್ ಎಲ್ಲ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇವತ್ತು ವಿಜಯೇಶ್ವರ ದೇವಸ್ಥಾನ ಕಾರ್ತಿಕ್ ಸೋಮವಾರದಲ್ಲಿ ಹೋದ ವರ್ಷ ವೀಡಿಯೋ ಮಾಡಿದೆ. ಪ್ರತಿ ವರ್ಷವೂ ಕಾರ್ತಿಕ್ ಸೋಮವಾರದಲ್ಲಿ ಹೋಗ್ತೀವಿ. ಕಾರ್ತಿಕ್ ಮಾಸ ಬಂತು ಅಂತಂದ್ರೇ ಆ ದೇವಸ್ಥಾನಗಳು ಅದೆಲ್ಲ ಹೋಗೋದು ಪ್ಲ್ಯಾನ್ ಇದ್ದೇ ಇರುತ್ತೆ. ಮನೆ ದೇವರು ಅದೆಲ್ಲನೂ ನಾಳೆ ಮನೆ ದೇವರು ಅಂದ್ಕೊಂಡಿದ್ದೀವಿ.
ಅಜ್ಜಿ ಬರ್ತಾವ್ರಿ ದಿಹಾನ್ ಹಿಂದೆ ಬಾ ಹಾ ತಗೊಳ್ರಮ್ಮ ಹಾ ಬರ್ತಾವ್ರಿ ಅಜ್ಜಿ ಅಜ್ಜಿ ನಾವು ಬಿಟ್ಟಾಗೆ 12 ಗಂಟೆ ಆಗಿತ್ತು. ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ಬಿಟ್ಟಿದ್ದು. ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 3 ಅವರ್ ಜರ್ನಿ. ಸೊ ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡೋಗೋಣ, ಅವರು ಕಾರಲ್ಲಿ ಏನಾದರೂ ತಿನ್ಕೊಂಡು ಮಲ್ಕೊಳ್ಳೋಂಗಿರೋ ಮಲ್ಕೊಳ್ಳಿ, ಅಲ್ಲಿ ಊಟ ಮಾಡೋಷ್ಟೊತ್ತಿಗೂ ಲೇಟ್ ಆಗುತ್ತೆ ಅಂದ್ಕೊಂಡು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರನೇ ಇಲ್ಲಿ ಒಂದು ಶಾಪಿಂಗ್ ಇದ್ದಿತ್ತು, ಅಂದರೆ ಸ್ನ್ಯಾಕ್ಸ್ ಎಲ್ಲ ಸಿಗೋವಂಥದ್ದು. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೊರಟ್ವಿ. ಲಕ್ಷ್ಮಿ ಅಕ್ಕವರು ಅವ್ರೂ ಆ ಕಡೆಯಿಂದನೇ ಅವ್ರಿಗೂ ಹತ್ರ. ಯಾವಾಗಲೂ ಇಬ್ಬರು ಒಟ್ಟಿಗೆ ಪ್ಲ್ಯಾನ್ ಮಾಡಿಕೊಂಡು ಒಂದೇ ದಿವಸ ಹೋಗಿ ಬರೋದು. ಅಲ್ಲಿಂದನೂ ಅಷ್ಟೇ ಅಕ್ಕ ಫುಡ್ಡೆಲ್ಲ ಅವರು ಅರೇಂಜ್ ಮಾಡ್ಕೊಂಡು ಬಂದಿದ್ದರು, ಬಿಸಿಬೇಳೆಭಾತ್, ಮೊಸರನ್ನ ಅದೆಲ್ಲನೂ. ನಾವು ಇಲ್ಲಿಂದ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಹೋಗೋ ಟೈಮ್ಗೆ ರಶ್ ಎಲ್ಲ ಏನೂ ಇರಲಿಲ್ಲ. ಅಂದರೆ ನಮ್ಮದು ಹೋಗಿದ್ದು ಲೇಟೇ ಆಯಿತು, 3 hours ಮಕ್ಕಳನ್ನ ಇಟ್ಕೊಂಡು ಜರ್ನಿ ಮಾಡೋದು ಆ ಥರ. ಸ್ವಲ್ಪ ಬೇಗ ಯಾವಾಗಲೂ ಬೇಗನೆ ಬಿಡ್ತಾಯಿದ್ವಿ, ಕರೆಕ್ಟ್ ಟೈಮ್ಗೆ ರೀಚ್ ಆಗ್ತಾಯಿದ್ವಿ. ಇವತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಸ್ವಲ್ಪ ಲೇಟಾಗಿ ಬಿಟ್ವಿ. ಇವಾಗ ಅಲ್ಲೆಲ್ಲ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಮಾಡ್ಕೊಂಡು ನಾವು ಹೋದಾಗ ಇನ್ನೇನು ಲಾಸ್ಟ್ ಅದು ಬೇಗ ಹಂಗೆ ಪೂಜೆ ಮಾಡಿಸ್ಕೊಂಡು ಅಲ್ಲಿ ತುಂಬ ಕೋತಿಗಳಿರುತ್ತೆ ಜಾಸ್ತಿ. ಮಕ್ಕಳು ಫುಲ್ಲು ಎಕ್ಸೈಟಾಗಿ ನೋಡ್ಕೊಂಡು ನಿಂತಿದ್ರು. ಮತ್ತು ಇಲ್ಲಿ ಎಲ್ಲೇ ನೋಡಿದ್ರು ನಾಗರಕಲ್ಲು ಇದ್ದೇ ಇರುತ್ತೆ. ನಾಗರಕಲ್ಲು ಅಂದ್ಕೊಂಡಿರೋರು ಏನಾದರೂ ಆದಮೇಲೆ ಹಾಕಿಸ್ತಾರಂತೆ, ಅದಕ್ಕೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾರೆ ಈ ಕಾರ್ತಿಕ್ ಸೋಮವಾರದಲ್ಲಿ. ಸೊ ನಾವು ಹೋಗಿ ಹಾಗೆ ನಾವೇನು ಕಲ್ಲು ಹಾಕ್ಸಿಲ್ಲ, ಲಕ್ಷ್ಮೀ ಅಕ್ಕವ್ರು ಹಾಕ್ಸಿದ್ದಾರೆ. ಅದೇ ಕಲ್ಲಿಗೆ ನಾವು ಎಲ್ಲ ಪೂಜೆ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡಿಕೊಂಡು ಬರ್ತೀವಿ. ಇದಾದಮೇಲೆ ತಿರ್ಗಾ ನಮ್ಮ ಪ್ಲ್ಯಾನ್ಸು ಮಂಡೇ ವ್ಲಾಗ್ ಅದು. ಮಕ್ಕಳಿಗೆ ನೆಕ್ಸ್ಟು ಅವ್ರ ಆಟ ಸಾಮಾನಲ್ಲಿ ಬಂದರೆ ಜ್ಞಾಪಕ ಇರುತ್ತೆ. ಆಟ ಸಾಮಾನು ಶಾಪಿಂಗ್ ಎಲ್ಲ ಅಕ್ಕ ಜೊತೆ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ತಿರ್ಗಾ ಮಂಡೇ ನಮಗೆ ಕಂಟಿನ್ಯೂಸ್ ದಿಹಾನ್ಗೆ 2 days ರಜೆ ಇರೋದ್ರಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ 2 ದಿವಸನೂ ದೇವಸ್ಥಾನ ಮುಗಿಸ್ಕೊಳ್ಳೋಣ ಅಂತ. ಸೊ ಫಂಕ್ಷನ್ನು ಬ್ಯಾಕ್ ಟು ಬ್ಯಾಕ್ ದೇವಸ್ಥಾನ, 1 ವಾರ ಫುಲ್ಲು ಇದೇ ಬ್ಯುಸಿ ರೂಟೀನ್ ಆಗಿತ್ತು. ಇವತ್ತು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಸೋಮವಾರ. ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆಯಲ್ಲ, ಮಂಡೇನೇ ಅಲ್ಲೂ ಪೂಜೆ ಎಲ್ಲ ಆಗೋದು, ಅದಕ್ಕೆ ಇವಾಗ ಇರ್ತಾ ಇದ್ದೀವಿ. ಕಾರ್ತಿಕ್ ಸೋಮವಾರ ಮತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ದೇವಸ್ಥಾನದಲ್ಲಂತೂ ಫುಲ್ಲು ರಶ್ ಇತ್ತು. ಒಂಥರ ನೀಟಾಗಿ ದರ್ಶನ ಮಾಡ್ದಂಗೂ ಆಗಿಲ್ಲ. ನಾವು ಲಾಸ್ಟ್ ಮಂತು ಹೋಗಿದ್ವಿ, ಆವಾಗ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ದರ್ಶನ ಮಾಡಿದ್ವಿ. ಈ ಟೈಮ್ ರಶ್ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಪೂಜೆ ಸಾಮಾನೆಲ್ಲ ಕೊಟ್ಟು ಅದು ನೀಟಾಗಿ ಪೂಜೆನೂ ಮಾಡ್ಸೋಕ್ಕಾಗಲ್ಲ, ಅದು ಅಷ್ಟು ರಶ್ ಇರುತ್ತೆ. ನಾವು ಏನೇ ಇದ್ರೂ ಈಚೆಗಡೆ ಎಲ್ಲ ದೀಪ ಎಲ್ಲ ಹಚ್ಬಿಟ್ಟು ಬೆಲ್ಲದ ದೀಪ ಅದೆಲ್ಲ ಪೂಜೆ ಮಾಡಿಕೊಂಡು ಬಂದ್ವಿ. ಬರ್ತಾ ಒಂದು ಚಿಕ್ಕ ನಾಯಿಮರಿ ನಮ್ಮ ದಿಹಾನ್ಗೆ ಫುಲ್ ಅಟ್ರ್ಯಾಕ್ಟ್ ಆಗಿಬಿಡ್ತು. ಫಸ್ಟು ಅವನಿಗೆ ಜಾಸ್ತಿ ಕನೆಕ್ಟೆಡ್ ಇವಾಗ ಅವನು ಮುಟ್ಟೋದಕ್ಕೆ ಭಯ ಪಡ್ತಾನೆ, ಸ್ವಲ್ಪ ರೂಢಿ ತಪ್ಪೋಗಿದೆ ಅಂತ. ಅದಕ್ಕೆಲ್ಲ ಈ ಕಡೆ ಕಾರ್ ಹತ್ರ ಕರ್ಕೊಂಬಂದು ಬಿಸ್ಕೆಟ್ ಎಲ್ಲ ತಿನ್ನಿಸ್ತಾಯಿದ್ರು. ಮನೆಗೆ ಎತ್ಕೊಂಡು ಬರೋಕ್ಕೂ ರೆಡಿ ಇದ್ದರು, ಬಟ್ ಆಮೇಲೆ ಬೇಡ ಅಂತ ಅಲ್ಲೇ ಬಿಟ್ಟು ನಾವು ಬಂದ್ವಿ. ಅದಾದಮೇಲೆ ನಾನು ನೆಕ್ಸ್ಟ್ ಸ್ಯಾರೀಸ್ ಬೈ ವರಾಹಿ ಅಂತ ಹೇಳ್ತಾ ಇರ್ತೀನಲ್ಲ ಆ ಪೇಜ್ ಅವರ ಶಾಪ್ ಇದೆ, ಅಲ್ಲಿ ಹೋಗಿ ನಾವು ಒಂದು ಸ್ಯಾರಿ ತೊಗೊಬೇಕಾಗಿತ್ತು. ನಂಗೆ ಅರ್ಜೆಂಟಾಗಿ, ಅಂದರೆ ಅವ್ರು ನನಗೆ ಗೊತ್ತಿರೋರಲ್ವ, ಸೊ ಕಾಲ್ ಮಾಡಿ ಈ ಥರ ರೆಡಿ ಮಾಡಿ ಅಂದಿದ ತಕ್ಷಣ ರೆಡಿ ಮಾಡಿರ್ತಾರೆ. ದಿಹಾನ್ನ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಟ್ಯೂಸ್ಡೇ ಹೋಗಿ ಸ್ಯಾರಿ ಕಲೆಕ್ಟ್ ಮಾಡ್ಕೊಬೇಕಾಗಿತ್ತು. ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ಲಿ. ಎಲ್ಲರೂ ಯಾರಾದರೂ ಇನ್ಸ್ಟಾಗ್ರಾಮ್ ಪೇಜ್ ನೋಡೋರು ಗೊತ್ತಿರೋರಿದ್ರೆ ನೋಡಿರ್ತೀರ. ಕಲೆಕ್ಷನ್ಸು ತುಂಬಾ ಚೆನ್ನಾಗಿತ್ತು. ನಾನಲ್ಲಿ ಒಂದು ಸ್ಯಾರಿ ತೊಗೊಂಡೆ ನಮ್ಮ ಅತ್ತೆಗೆ, ಎಲ್ಲೋ ಮತ್ತು ರಾಯಲ್ ಬ್ಲೂ. ಇದನ್ನು ತೊಗೊಂಡು ಬಂದೆ. ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಸೀರೆ ಅಂತ ನೋಡೋಕೆ ಹೋದರೆ ಜಾಸ್ತಿ ಟೆಂಪ್ಟ್ ಆಗುತ್ತೆ, ಬಟ್ ತೊಗೊಂಡ್ಲಿಲ್ಲ ನಾನು. ಇದು ಒಂದು ಸ್ಯಾರಿ ಏನಿತ್ತು ಅದು ತೊಗೊಂಡು ಬಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ.